ಸ್ವಾಮೀಜಿಗೆ ಏನನ್ಬೇಕೋ ಗೊತ್ತಿಲ್ಲ. ಈತ ಹುಚ್ಚನಂದ್ರೆ ಹುಚ್ಚನೂ ಅಲ್ಲ, ಆದ್ರೆ ಮಾಡಿದ್ದು ಮಾತ್ರ ತಲೆ ತಗ್ಗಿಸುವಂತ ಕೆಲಸ. ಇವರ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಇತ್ತು. ಇದ್ರ ಬಗ್ಗೆ ಕೇಳಿದ್ರೆ ಆತ ಏನ್ ಮಾಡ್ದ ಗೊತ್ತಾ? ನೀವೇ ನೋಡಿ. ಸ್ವಾಮಿಯ ಜೀವನ ಚರಿತ್ರ ಹೀಗಿದೆ. ಅಯ್ಯಯ್ಯಪ್ಪೋ, ಈ ದೃಶ್ಯ ನೋಡಕ್ಕಾಗಲ್ಲಪ್ಪೋ. ಎಲ್ಲ ಸ್ವಾಮಿಗಳು ಪವಾಡ ತೋರಿಸಿದ್ರೆ ಇವರು ಮಾತ್ರ ಏನೇನೋ ತೋರಿಸ್ತಾವ್ರಲ್ಲಪ್ಪೋ. ಇವರ ಹೆಸರು ಅಯ್ಯಪ್ಪ ಸ್ವಾಮಿ. ಇವರಿರೋದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಜುರವಾಡದಲ್ಲಿ. ಕಳೆದ 1 ವಾರದ ಹಿಂದೆ 6 ವರ್ಷದ ಬಾಲಕಿಗೆ ದೀಕ್ಷೆ ನೀಡಿ ತನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದ್ರು. ಮಗುವನ್ನು ಎಲ್ಲಿಂದಲೋ ಕರೆತರಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಆಗ ಮಠದ ಮೇಲೆ ದಾಳಿ ಮಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಗುವನ್ನ ವಶಕ್ಕೆ ಪಡೆದುಕೊಂಡು ಬೆಳಗಾವಿಯ ಬಾಲಭವನದಲ್ಲಿ ಆರೈಕೆ ಮಾಡ್ತಿದ್ರು. ಅಧಿಕಾರಿಗಳಿಗೆ ಮಗು ದತ್ತು ಪಡೆದ ದಾಖಲೆ ನೀಡಲು ಸ್ವಾಮೀಜಿ ಕಚೇರಿಗೆ ಆಗಮಿಸಿದ್ರು. ನಿಮ್ಮ ಮೇಲೆ ಲೈಂಗಿಕ ಆರೋಪಗಳು ಕೇಳಿ ಬಂದಿವ್ಯಲ್ಲ ಅಂತ ಕೇಳಿದ್ರೆ ಆ ಸ್ವಾಮಿ ಏನ್ ಹೇಳ್ತಾರೆ ಕೇಳಿ. ಏನೋ ಮಜಾ ಮಾಡ್ತಾರಂತ ಅದು ಅರ್ಥ ಆಗಲಿಲ್ಲ. ನಮ್ಮ ಮಠದೊಳಗ ಇನ್ನೂವರೆಗೆ ಯಾವ ಪ್ರಸ್ಥಿರ ಸಂಘಟನೆ ಜೊತೆ ಹರಟಿ ಹಾಡಿದ ಉಲ್ಲೇಖಗಳು ಒಂದೂ ಇಲ್ಲ. ಯಾವ ಹೆಣ್ಣು ಮಕ್ಕಳು ತಮ್ಮ ಶೀಲ ಚಾರಿತ್ರ್ಯದಲ್ಲಿರ್ತಕ್ಕಂಥ ಮಕ್ಕಳನ್ನು ಬಿಟ್ಟು ಯಾವ ವೇಷಾಸ್ತ್ರೀಯ ಭಾವದಿಂದ ಇನ್ನೂವರೆಗೆ ನಮ್ಮ ಧರ್ಮದ ಮಠಕ್ಕೆ ಬಂದ ನಾನು 18 ವರ್ಷ ಆಯಿತು, ಯಾವ ಪ್ರಸ್ಥಿರರು ಅಲ್ಲಿ ಆಗಮಿಸೇ ಇಲ್ಲ. ಅಂತ ಒಂದು ಸಂಪ್ರದಾಯದಲ್ಲಿ ಒಂದು ಸನ್ಯಾಸಿಯ ಭಾವದ ಮೇಲೆ ಒಂದು ಅನನ್ಯ ಭಾವ ಶಕ್ತಿಯನ್ನು ಬೀರಿಕೊಂಡು ಒಂದು ಕಾಮವಿಕಾರದ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿಯ ಜೀವನ ಚರಿತ್ರ ಹೀಗಿದೆ. ಮಠದಲ್ಲಿ ಬಾಲ ಸನ್ಯಾಸಿಯನ್ನು ಈಗಾಗಲೇ ಬೆಳಗಾವಿಯ ಬಾಲಮಂದಿರದಲ್ಲಿ ಇಡಲಾಗಿದೆ. ಆದ್ರೆ ಇದೀಗ ಸ್ವಾಮೀಜಿ ಬಾಲ ಸನ್ಯಾಸಿಯನ್ನ ತಮಗೆ ಒಪ್ಪಿಸಬೇಕು ಎಂದು ಈ ಸ್ವಾಮಿ ಆಗ್ರಹಿಸಿದ್ದು, ಮಗು ದತ್ತು ಪಡೆದ ದಾಖಲೆಗಳನ್ನು ಹಾಗೂ ಮಗುವಿನ ಪೋಷಕರನ್ನ ಕರ್ಕೊಂಡು ಬಂದು ಅಧಿಕಾರಿಗಳಿಗೆ ಮನವಿ ಮಾಡಿ ಕಣ್ಣೀರ್ ಹಾಕಿದ್ರು. ಅದೇನೇ ಆಗ್ಲಿ, ವರದಿಗಾರರ ಮುಂದೆ ಬೆತ್ತಲಾಗುವ ಮೂಲಕ ಸ್ವಾಮೀಜಿ ಹುಚ್ಚರಂತೆ ವರ್ತಿಸಿದ್ದಾರೆ. ಈ ಸ್ವಾಮೀಜಿ ವಿರುದ್ಧ ಹಲವು ಅಪರಾಧ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿದ್ದು, ಮಾಟ ಮಂತ್ರದ ಹೆಸರಲ್ಲಿ ಗ್ರಾಮಸ್ಥರನ್ನ ಹೆದರ್ಸ್ತಾರಂತೆ. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಅಸಭ್ಯ ವರ್ತನೆ ಮಾಡಿದ್ದು ಮಾತ್ರ ಖಂಡನೀಯ. ಬೆಳಗಾವಿಯಿಂದ ಕ್ಯಾಮರಾಮನ್ ರವಿರಾಜ್ ಜೊತೆ ಚಂದ್ರಕಾಂತ್ ಸುಗಂಧಿ, ಸುವರ್ಣ ನ್ಯೂಸ್. ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಆರೋಪದಡಿ ಬಂಧಿತನಾಗಿ ಜಾಮೀನಿನ ಮೇಲೆ ಹೊರಬಂದಿರುವ ಶ್ರೀಶಾಂತ್ ಈಗ ದೇವರ ಮೊರೆ ಹೋಗಿದ್ದಾರೆ. ಕೇರಳದ ಕೊಚ್ಚಿಯಲ್ಲಿರುವ ಪ್ರಸಿದ್ಧ ಪೂರ್ಣತ್ರಯಜ ದೇವಸ್ಥಾನದಲ್ಲಿ ಬಾಳೆಕಾಯಿ, ತೆಂಗಿನಕಾಯಿ, ಸಕ್ಕರೆಯ ತುಲಾಭಾರ ಮಾಡಿಸಿದ್ರು. ತಮಗೆ ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿದ್ರು. ವಿಷ್ಣುವಿನ ದೇವಸ್ಥಾನಕ್ಕೆ ಶ್ರೀಶಾಂತ್ಗೆ ಪಾಲಕರು ಕುಟುಂಬ ಸದಸ್ಯರೊಂದಿಗೆ ಭೇಟಿ ನೀಡಿದ್ರು. ನಂತರ ಶ್ರೀಶಾಂತ್ ಅಲ್ಲಿಂದ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ತೆರಳಿದ್ರು. ಇವಿಷ್ಟು ಈ ಹೊತ್ತಿನ ಸುದ್ದಿ. ಈಗ ತಲೆಹರಟೆ ಪ್ರಸಾರವಾಗಲಿದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.